ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ರೋಮೋದ ಶುರುವಿನಲ್ಲಿ ಕಂಠಿ ಮುರಳಿಗೆ, ನೀವು ಸಹನಾ ಅವರನ್ನು ಬಿಟ್ಟು ಬದುಕೋ ನರಕದ ಜೀವನವನ್ನು ಆಯ್ಕೆ ಮಾಡ್ಕೋತಿದ್ದೀರಾ, ಹೊಸ ಯೋಚನೆ ಮಾಡಿ ಅಂತ ಮೇಷ್ಟ್ರಿಗೆ ಹೇಳ್ತಾನೆ. ನಾನು ಯಾಕೆ ನರಕದ ಜೀವನವನ್ನು ಮಾಡಲಿ, ನನಗೆ ನನ್ನ ಮನೆಯವರು ಇದ್ದಾರೆ, ಅವರಿಗೋಸ್ಕರನಾದರೂ ನಾನು ಚೆನ್ನಾಗಿ ಬಾಳಿ ಬದುಕ್ತೀನಿ ಅಂತ ಮುರಳಿ ಹೇಳ್ತಾನೆ. ಆಗ ವಿನುತಾ, ನೀವು ಅವ್ರ ಮಾತನ್ನು ಕೇಳೋದು ಒಳ್ಳೆಯದು, ನೀವು ಸಹನಾ ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನಾಟಕ ಮಾಡ್ತಾಳೆ. ಆಗ ಮುರಳಿ, ಅದು ಆಗೋದಿಲ್ಲ ವಿನುತಾ, ನನಗೆ ಮಾತ್ರ ನೋವು ಮಾಡಿದರೆ ಕ್ಷಮಿಸ್ತಾ ಇದ್ದೇನು, ಆದರೆ ಅವರಿಂದ ಮನೆಯವರೆಲ್ಲ ಅನುಭವಿಸಿರೋದನ್ನು ನಾನು ಮರೆಯೋದಿಲ್ಲ, ಕ್ಷಮಿಸೋದೂ ಇಲ್ಲ ಅಂತ ಹೇಳಿಬಿಡ್ತಾನೆ. ಅಂದರೆ ನಿಜ ಹೇಳಬೇಕು ಅಂದರೆ ನೀವು ನನ್ನ ಅರ್ಥ ಮಾಡ್ಕೊಂಡಷ್ಟು ಅವರು ಅರ್ಥ ಮಾಡ್ಕೊಂಡಿಲ್ಲ ವಿನುತಾ ಅಂತ ಹೇಳ್ತಾನೆ. ಆಗ ಸ್ನೇಹ, ನಮ್ಮ ಅಕ್ಕನನ್ನು ಇವರಿಗೆ ಹೋಲಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಮುರಳಿ, ಯಾಕೆ ಮಾಡಬಾರ್ದು, ಸಹನಾ ಅವರಿಗಿಂತ ವಿನುತಾ ಅವರೇ ನಮ್ಮ ಮನೆಯವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳ್ತಾನೆ. ಆಗ ಸ್ನೇಹ, ಅಂದರೆ ಅಕ್ಕ ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾಳೆ. ಆಗ ಮುರಳಿ, ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀವು ಇವತ್ತು ಈ ಸಂಧಾನಕ್ಕೆ ಬರ್ತಾ ಇರಲಿಲ್ಲ, ಸಹನಾ ಅವರನ್ನು ಮದುವೆ ಆಗಿ ತಪ್ಪು ಮಾಡಿದೆ ಅನ್ನಿಸ್ತಿದೆ ಅಂತಾನೆ. ಆಗ ಸ್ನೇಹ, ಅಂದರೆ ನಿಮಗೆ ನಮ್ಮ ಅಕ್ಕನಕ್ಕಿಂತ ಈ ವಿನುತನೇ ಅಂತ ಹೇಳ್ತಿರುವಾಗಲೇ ಮುರಳಿ ಅರ್ಧಕ್ಕೆ ತಡೆದು ಹೆಚ್ಚು ಅಂತ ಹೇಳ್ತಾನೆ. ನನಗೆ ಸಹನಾ ಅವರಿಗಿಂತ ವಿನುತಾ ಅವರೇ ಸಿಕ್ಕಿದ್ದಿದ್ರೆ ಮೊದಲು ವಿನುತಾ ಅವರನ್ನೇ ಮದುವೆ ಆಗ್ತಿದ್ದೆ ಅನಿಸುತ್ತೆ ಅಂತ ಮುರಳಿ ಹೇಳ್ತಾನೆ. ಆಗ ಕಂಠಿ ಕೋಪದಿಂದ ಏನಂದೆ ಅಂತ ಹೇಳಿ ಮುರಳಿಯ ಕುತ್ತಿಗೆ ಪಟ್ಟಿ ಹಿಡಿತಾನೆ. ಆಗ ಸ್ನೇಹ, ಪ್ಲೀಸ್ ಬಿಡಿ ಶ್ರೀ, ಪ್ಲೀಸ್ ಬಿಡಿ ಅಂತ ಬೇಡ್ಕೋತಾಳೆ. ಮುರಳಿ, ರೌಡಿಸಮ್ ಮಾಡಿದರೆ ಹೆದರ್ಕೊಬಿಡ್ತೀನಿ ಅಂದ್ಕೊಂಡಿದೆಯೇನೋ ಅಂತ ಕೇಳ್ತಾನೆ. ಆಗ ಕಂಠಿ, ಬೇಡ ಮೇಷ್ಟ್ರೆ, ಸುಮ್ಕೆ ಸಹನಾ ಅವ್ರ ಜೊತೆ ಸಂಸಾರ ಮಾಡಿಕೊಂಡು ಒಳ್ಳೆಯ ರೀತಿ ಇರಿ ಅಂತ ಹೇಳ್ತಾನೆ. ಆಗ ಮುರಳಿ, ಏನೋ ಮಾಡ್ತೀಯಾ, ಇಲ್ಲ ಅಂದರೆ ಏನೋ ಮಾಡ್ತೀಯಾ ಅಂತ ಕೇಳ್ತಾನೆ. ಕಂಠಿ ಏನು ಅಂತ ಮತ್ತೆ ಮುರಳಿ ಮೈ ಮೇಲೆ ಹೋಗ್ತಾ ಇದ್ದರೆ ಸ್ನೇಹ, ಶ್ರೀ ನಿಂತ್ಕೊಳ್ಳಿ ಅಂತ ತಡಿತಾಳೆ. ಮುರಳಿ, ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊ, ವಿನುತಾ ಅವ್ರನ್ನ ಮದುವೆ ಆದರೆ ಅಲ್ಲ, ನಾನು ವಿನುತಾ ಅವರನ್ನೇ ಮದುವೆ ಆಗಿ ಸುಖವಾಗಿ ಬಾಳ್ತೀನಿ, ನೋಡ್ತಾ ಇರು ಅಂತ ಹೇಳಿ ವಿನುತಾ ಕೈ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ಆದಮೇಲೆ ಕಂಠಿ ಮತ್ತು ಸ್ನೇಹ ಪುಟ್ಟಕ್ಕನ ಮನೆಗೆ ಬಂದು ಮುರಳಿ ಹತ್ರ ಸಂಧಾನಕ್ಕೆ ಹೋಗಿದ್ದು, ಅಲ್ಲಿ ನಡೆದದ್ದು ಎಲ್ಲದನ್ನೂ ಹೇಳ್ತಾರೆ. ಆಗ ಅದನ್ನು ಹೇಳ್ತಿರುವಾಗಲೇ ಸ್ನೇಹ ಬಂದು ಕೇಳ್ತಾಳೆ, ನಿಮಗೆ ಯಾರು ಅಲ್ಲಿ ಹೋಗೋಕೆ ಹೇಳಿದ್ದು ಅಂತ. ಆಗ ಸ್ನೇಹ, ಯಾಕೆ ಹೋಗಬಾರ್ದು, ಭಾವ ಏನೋ ಕೋಪದಲ್ಲಿ ಹೀಗೆಲ್ಲ ಹೇಳಿಬಿಟ್ರು ಅಂತ ಹೇಳ್ತಿರುವಾಗಲೇ ಸಹನಾ ಇದ್ದವಳು ಅರ್ಧಕ್ಕೆ ತಡೆದ್ಬಿಟ್ಟು, ನಾನು ಹೇಳ್ತಾ ಇರೋದು ನೀವಿಬ್ಬರು ಹೋಗಿ ಮಾಡುವ ಸಂಧಾನ ಮಾಡಿಸುವ ಯೋಗ್ಯತೆಯನ್ನು ಕೂಡ, ಅವ್ರ ಜೊತೆ ಮಾತಾಡುವ ಯೋಗ್ಯತೆಯೂ ಕೂಡ ಅವ್ರು ಕಳ್ಕೊಬಿಟ್ಟಿದ್ದಾರೆ ಅಂತ ಸಹನಾ ಹೇಳ್ತಾಳೆ. ಆಗ ಪುಟ್ಟಕ್ಕ, ಅಲ್ಲಿಗೆ ಹೋಗಿ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು, ಸಮಾಧಾನ ಆಗ್ತಾ ಇದೆ ಅಂತೀಯಲ್ಲವ್ವಿ, ನಿನ್ನ ಜಾಗವನ್ನು ಬೇರೆ ಯಾರೋ ಕಿತ್ಕೋತಾ ಇದ್ದಾರೆ, ಪ್ರೀತಿಸಿ ಮದುವೆಯಾಗಿದ್ದು ಮದುವೆ ಮಾಡ್ಕೊಂಡಿದ್ದು ಈ ಭಾಗ್ಯಕ್ಕೇನಾ ಅಂತ ಪುಟ್ಟಕ್ಕ ಕೇಳ್ತಾರೆ. ಆಗ ಕಂಠಿ, ಸಹನಾ ಅವರೇ, ನೀವು ಅವ್ವ ಅವರಿಗೋಸ್ಕರನಾದರೂ ಒಂದು ಕಿತ ಮುರಳಿ ಹತ್ರ ಮಾತಾಡ್ಬೋದಿತ್ತು ಅಲ್ಲೂರಾ ಅಂತ ಹೇಳಿ ಮತ್ತೆ ಕೇಳ್ತಾನೆ. ಒಂದು ವೇಳೆ ನಾನು ಮಾತಾಡಿ ಅಲ್ಲಿ ಎಲ್ಲ ಸರಿ ಹೋದರೂ ನನಗೆ ಆ ಸಂಬಂಧ ಬೇಡ ಅಂತ ಹೇಳ್ತಾಳೆ. ಆಗ ಪುಟ್ಟಕ್ಕ, ಅವ್ವರ ಮನೆಯಾಗೆ ಇದ್ಬಿಡಬೇಕು ಅಂತ ತೀರ್ಮಾನ ತಗೊಬಿಟ್ಟಿದೆಯೇನವ್ವಿ ಅಂತ ಕೇಳ್ತಾರೆ. ಆಗ ಸಹನಾ, ನಾನಿಲ್ಲಿರೋದು ನಿನಗಿಷ್ಟ ಇಲ್ಲ ಅಂದರೆ ಇಲ್ಲೂ ಕೂಡ ನಾನು ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಒಂದು ನಾಳಿನ ಚಿಕ್ಕ ಪ್ರೊಮೋ ಅಷ್ಟೇ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಇನ್ನು ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.